Good morning, my dear students. Yesterday I started 9th standard lesson. Whatever we do. Yesterday I taught only 2 paragraphs. Today I continue 3rd paragraph. So let us read the paragraph. This is a simple case of expressing gratitude. But when we think a little more, we can learn to do or say things in a better way by giving some thought to our action or speech. Whatever do, ಲೇಖಕರು ಏನು ಹೇಳ್ತಾರೆ ಅಂತಂದರೆ, ನಾವು ಏನೇ ಕಾರ್ಯ ಮಾಡಲಿ ಅದನ್ನು ಉತ್ತಮವಾಗಿ ಮಾಡಬೇಕು, ಅತ್ಯುತ್ತಮವಾಗಿ ಮಾಡೋ ಪ್ರಯತ್ನಿಸಬೇಕು ಅನ್ನೋ ಒಂದು ಮಾತನ್ನು ಹೇಳುತ್ತಾ, ಇನ್ನು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ನಾವು ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕಾದಾಗ ಯಾವ ರೀತಿ ಮಾಡ್ತೀವಿ. ಬಟ್ ವೆನ್ ವಿ ಥಿಂಕ್ ಅ ಲಿಟಲ್ ಮೋರ್, ವಿ ಕ್ಯಾನ್ ಲರ್ನ್ ಟು ಡೂ ಆರ್ ಸೇ ಥಿಂಗ್ಸ್ ಇನ್ ಅ ಬೆಟರ್ ವೇ. ನೋಡಿ, ನಾವು ವೆನ್ ವಿ ಥಿಂಕ್ ಅ ಲಿಟಲ್ ಮೋರ್, ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಯೋಚನೆ ಮಾಡಿ ನಾವು ಏನು ಕಲಿಬಹುದು, ವಿ ಕ್ಯಾನ್ ಲರ್ನ್ ಟು ಡೂ, ಏನು ಮಾಡ್ಬೋದು, ಬೆಟರ್ ವೇ, ಇನ್ನಷ್ಟು ನಾವು ಯಾವುದೇ ಒಂದು ಕಾರ್ಯ, ನಮ್ಮ ನಡವಳಿಕೆ, ನಮ್ಮ ಒಂದು ಕೆಲಸ ಮತ್ತು ಯಾರನ್ನಾದರೂ ಥ್ಯಾಂಕ್ಸ್ ಹೇಳಬೇಕಾದಾಗ ಏನು ಮಾಡಬೇಕು, ವೇ ಬೈ ಗಿವಿಂಗ್ ಸಮ್ ಥಾಟ್ ಟು ಅವರ್ ಆ್ಯಕ್ಷನ್ ಆರ್ ಅ ಸ್ಪೀಚ್, ನಮ್ಮ ಒಂದು ಕೆಲಸಗಳಿಗೆ, ನಮ್ಮ ಒಂದು ಮಾತುಗಳಿಗೆ ಬೆಟರ್ ಆಗಿ ಮಾಡಬೇಕು, ಉತ್ತಮವಾಗಿ ವ್ಯಕ್ತಪಡಿಸಬೇಕು. ಐ ಹ್ಯಾಡ್ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಎ ಪರ್ಸನ್, ಲೇಖಕರಿಗೆ ಒಂದು ಆದ ಅನುಭವವನ್ನು ಇಲ್ಲಿ ಹೇಳ್ತಾರೆ. ಅಪಾಯಿಂಟ್ಮೆಂಟ್ ಅಂತಂದರೆ, ಈಗ ಯಾರಾದರೂ ಗಣ್ಯ ವ್ಯಕ್ತಿಗಳಿಗೆ ಭೇಟಿ ಆಗಬೇಕಾದಾಗ ಮೊದಲು ಅಪಾಯಿಂಟ್ಮೆಂಟನ್ನು ತಗೋಬೇಕಾಗುತ್ತೆ. ಸೊ ಮೊದಲೇ ಡೇಟು ಟೈಮು ಫಿಕ್ಸ್ ಆಗುತ್ತೆ. ಸೊ ದಟ್ ಈಸ್ ಅಪಾಯಿಂಟ್ಮೆಂಟ್. ಸೊ ಇಲ್ಲಿ ಲೇಖಕರು ಅಪಾಯಿಂಟ್ಮೆಂಟ್ ವಿತ್ ಎ ಪರ್ಸನ್, ಒಬ್ಬ ವ್ಯಕ್ತಿಯ ಜೊತೆ ಅಪಾಯಿಂಟ್ಮೆಂಟನ್ನು ತೆಗೆದುಕೊಂಡು, ಹೂ ವಾಸ್ ಸೀನಿಯರ್ ಟು ಮೀ ಇನ್ ಅವರ್ ಅರ್ಸ್ಟ್ವೈಲ್ ಕಂಪ್ನಿ. ಅರ್ಸ್ಟ್ವೈಲ್ ಅಂದರೆ ಮೊದಲಿನ ಕಂಪ್ನಿಯಲ್ಲಿ, ಲೇಖಕರ ಮಾಡ್ತಿರೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರು. ಆ ಮೊದಲಿನ ಕಂಪ್ನಿಯಲ್ಲಿ ಸೀನಿಯರ್ ಒಬ್ಬರಿದ್ರು. ಆ ಸೀನಿಯರ್ ಜೊತೆ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿದ್ರು. ಐ ವಾಸ್ ಅ ಬಿಟ್ ಲೇಟ್ ಆ್ಯಂಡ್ ಟ್ರೈಂಗ್ ಟು ಮೇಕ್ ಅಮೆಂಡ್ಸ್. ಲೇಖಕರಿಗೆ ಹೇಳಿದ ಸಮಯಕ್ಕೆ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ತಡವಾಯಿತು. ಸೊ ಅದನ್ನು ಅವರು ಯಾವ ರೀತಿ ತಿದ್ದುಪಡಿ ಮಾಡಿ ಅವರನ್ನು ಹೇಳಿದರು ಅಂತಂದರೆ, ಐ ಸೆಡ್ ಐ ಆಮ್ ಸಾರಿ ಐ ಮೇಡ್ ಯು ವೇಟ್. ಲೇಖಕರು ಲೇಟ್ ಆಗಿತ್ತು, ಹೀಗಾಗಿ ಅವರು ಆ ಪರ್ಸನ್ಗೆ ಭೇಟಿಯಾಗುವಾಗ ಲೇಟ್ ಆದ ಕಾರಣ ಅವ್ರು ಹೇಳಿದ್ರು, ಐ ಆಮ್ ಸಾರಿ ಐ ಮೇಡ್ ಯು ವೇಟ್, ಸಾರಿ ನಂದು ಬರಲಿಕ್ಕೆ ಲೇಟ್ ಆಯಿತು ಅಂತ ಹೇಳಿದರು. ಅವಾಗ ಹೋ ಇಟ್ಸ್ ಓಕೆ ಈ ಸೇ, ಅವಾಗ ಏನು ಹೇಳಿದ್ರು ಅಂತಂದರೆ, ಆ ಪರ್ಸನು ಇಲ್ಲ ಓಕೆ ಇಟ್ಸ್ ಓಕೆ ಅಂತ ಏನು ಹೇಳ್ತೀವಲ್ಲ ಆ ಥರ, ಪರವಾಗಿಲ್ಲ ಅಂತ ಹೇಳಿದರು. ಆ್ಯಂಡ್ ಅಡೆಡ್, ಆ್ಯಂಡ್ ಅಷ್ಟೇ ಅಲ್ಲದೆ, ಇಟ್ಸ್ ಆ್ಯನ್ ಪ್ಲೆಸರ್ ವೇಟಿಂಗ್ ಫಾರ್ ಯು ಅಂತ ಹೇಳಿಬಿಟ್ರು. ಪರ್ಸನು, ಲೇಖಕರ ಅವ್ರ ಫ್ರೆಂಡು ಏನು ಹೇಳಿಬಿಟ್ರು ಅಂತಂದರೆ, ಇಟ್ಸ್ ಪ್ಲೆಸರ್ ವೇಟಿಂಗ್ ಫಾರ್ ಯು, ನಿಮಗಾಗಿ ಕಾಯೋದು ಬಹಳಷ್ಟು ಸಂತೋಷ ತಂದಿದೆ. ಐ ಫೆಲ್ಟ್ ಫ್ಲಾಟರ್ಡ್, ಲೇಖಕರಿಗೆ ಏನಿಸ್ತು ಅಂದರೆ, ಎಲ್ಲಿ ನನ್ನನ್ನು ಹೊಗಳ್ತಾ ಇದ್ದಾರೇನು ಅಂತ ಅನಿಸ್ತು. ಮತ್ತೇನಿಸ್ತು ಅಂತಂದರೆ, ಒನ್ ಮೈಟ್ ಆರ್ಗ್ಯೂ ದ್ಯಾಟ್ ದ ಅದರ್ ಪರ್ಸನ್ ಮೈಟ್ ಹ್ಯಾವ್ ಸೇಡ್ ಇಟ್ ವಿತೌಟ್ ಎನಿ ಥಿಂಕಿಂಗ್. ಇನ್ನೊಬ್ಬರ ಹೊಗಳಿಕೆ ಆಗಿರ್ಬೋದು. ಒನ್ ಮೈಟ್ ಆರ್ಗ್ಯೂ ದಟ್ ದ ಅದರ್ ಪರ್ಸನ್ ಮೈಟ್ ಹ್ಯಾವ್ ಸೆಡ್ ಇಟ್ ವಿತೌಟ್ ಎನಿ ಥಿಂಕಿಂಗ್, ಅಥವಾ ಇದನ್ನು ಏನು ಯೋಚನೆ ಮಾಡದೆ ಏನು ಹೇಳಿದ್ರು, ಏನು ಯೋಚನೆ ಮಾಡಿ ಹೇಳಿದ್ರು ಗೊತ್ತಿಲ್ಲ. ಈವನ್ ದೆನ್, ಅಷ್ಟೇ ಅಲ್ಲದೆ, ಐ ವುಡ್ ಸೇ ದ್ಯಾಟ್ ಐ ಲೈಕ್ ಟು ಹಿಯರ್ ಸಚ್ ಸ್ಟೇಟ್ಮೆಂಟ್ಸ್ ಅನ್ಲೆಸ್. ಈ ಥರ ಒಂದು ಸ್ಟೇಟ್ಮೆಂಟ್ ಕೇಳಲು ಭಾಳಷ್ಟು ಖುಷಿಯಾಯಿತು ಅಂತ ಲೇಖಕರು ಹೇಳ್ತಾರೆ. ನೋಡ್ರಿ, ಯಾಕಂದರೆ ತಡ ಮಾಡಿ ನಾವು ಎಲ್ಲರಿಗೆ ಹೋದಾಗ ನಮ್ಮನ್ನು ಬೈಯೋರೇ ಜಾಸ್ತಿ, ಇಂಥ ಒಂದು, ಅಥವಾ ಮನಸ್ಸಿನಲ್ಲಾರು ಬೈತಾರೆ. ಇಂಥ ಒಂದು ಸಂದರ್ಭದಲ್ಲಿ ಲೇಖಕರಿಗೆ ಈ ಒಂದು ವಾಕ್ಯ ಕೇಳಿದ ಕೂಡಲೇ
ಅವರಿಗೆ ಏನು ಹೊಗಳ್ತಾ ಇದ್ದಾರೋ ಏನು ಅವರಿಗೆ ಒಂಥರ ಖುಷಿನೂ ಆಯಿತು. ಐ ವುಡ್ ಸೇ ದಟ್ ಐ ಲೈಕ್ ಟು ಹಿಯರ್ ಸಚ್ ಸ್ಟೇಟ್ಮೆಂಟ್ಸ್. ನಾನು ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೇಳೋದಲ್ಲ. ಅಫ್ಕೋರ್ಸ್ ದೇ ವೇರ್ ಶೇರ್ ಸರ್ಕ್ಯಾಸ್ಟಿಕಲಿ ಅಂದರೆ ವಿಡಂಬನಾತ್ಮಕವಾಗಿ, ವ್ಯಂಗ್ಯವಾಗಿ ಅಂತ ಹೇಳ್ತೀವಿ ನಾವು, ಅಥವಾ ವ್ಯಂಗ್ಯವಾಗಿ ಅದನ್ನು ಅವರು ಹೇಳಿದರು ಅಂತ ಲೇಖಕರಿಗೆ ಏನು ಅನ್ನಿಸ್ತು ಅದನ್ನು ಹೇಳಿದರು. ನೆಕ್ಸ್ಟ್ 4th paragraph. When we speak about saying or doing things better, a question arises about comparison. Because better usually follows then. ನೋಡಿ ಇಲ್ಲಿ ಇನ್ನು ಮಾತಿನ ಬಗ್ಗೆ ಹೇಳ್ತಾರೆ. ವೆನ್ ವಿ ಸ್ಪೀಕ್ ಅಬೌಟ್ ಸೇಯಿಂಗ್ ಆರ್ ಡೂಯಿಂಗ್ ಥಿಂಗ್ಸ್ ಬೆಟರ್, ನಾವು ಯಾವಾಗ ಹೇಳಬೇಕಾದಾಗ, ಮಾತಾಡಬೇಕಾದಾಗ, ಯಾವುದೇ ಒಂದು ಕೆಲಸ ಮಾಡಬೇಕಾದಾಗ ಅದನ್ನು ಬೆಟರಾಗಿ, ಉತ್ತಮವಾಗಿ ಮಾಡಿರಿ. ಇಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ, ಕಂಪ್ಯಾರಿಸನ್. ಯಾವುದೇ ಒಂದು ಕೆಲಸ, ಒಂದು ಮಾತಿನಲ್ಲಿ ನಾವು ವ್ಯಕ್ತಪಡಿಸಬೇಕಾದಾಗ ಇದಕ್ಕಿಂತ ಅದು ಉತ್ತಮವಾಗಿತ್ತು ಅಂತೆಲ್ಲ ಹೇಳ್ತಿರ್ತೀವಿ, ಕಂಪ್ಯಾರಿಸನ್ ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ. ಬಿಕಾಸ್ ಬೆಟರ್ ಯೂಸಲಿ ಫಾಲೋಸ್ ದೆನ್. ಬೆಟರ್ ಅಂದರೆ ಇದಕ್ಕಿಂತ ಅದು ಅಂತ ಏನು ಹೇಳ್ತೀವಿ, ಈಗಿಂತ ಅನ್ನೋ ಒಂದು ಪದವನ್ನು ನಾವು ಬಳಸ್ತೀವಿ. ವೈಸ್ ಪೀಪಲ್ ಸೇ ದಟ್ ವಿ ಶುಡ್ ಕಂಪೇರ್ ಅವರ್ ಸೆಲ್ವ್ಸ್. ನೋಡ್ರಿ, ಯಾವಾಗಲೂ ವೈಸ್ ಪೀಪಲ್ ಏನು ಮಾಡ್ತಾರೆ, ಹೇಳ್ತಾರೆ. ವೈಸ್ ಪೀಪಲ್ ಏನು ಹೇಳ್ತಾರೆ ಅಂತಂದರೆ ಕಂಪೇರ್ ಅವರ್ ಸೆಲ್ವ್ಸ್ ಅಂತಂದರೆ ಅವರು ವೈಸ್ ಪೀಪಲ್ ಕಂಪೇರ್ ಮಾಡಿ ಹೇಳ್ತಿರ್ತಾರೆ ವಿತ್ ಅವರ್ ಓನ್ ಸೆಲ್ವ್ಸ್. ನಮಗೂ ಮತ್ತು ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ಹೇಳ್ತಿರ್ತಾರೆ, ಅವರು ಉತ್ತಮ, ಇವರು ಉತ್ತಮ ಅಂಥೇಳಿ. ಐ ಶುಡ್ ಕಂಪೇರ್ ಮೈ ಪರ್ಫಾರ್ಮೆನ್ಸ್ ಆಫ್ ಲಾಸ್ಟ್ ಇಯರ್. ಆದರೆ ಇಲ್ಲಿ ಲೇಖಕರು ಏನು ಕಂಪೇರ್ ಮಾಡಿದ್ರು ಅಂತಂದರೆ ತಮ್ಮ ಒಂದು ಪರ್ಫಾರ್ಮೆನ್ಸ್ ಅಂದರೆ ಒಂದು ಕಾರ್ಯವನ್ನು ಲಾಸ್ಟ್ ಇಯರ್, ಇವರು ಹೋದ ವರ್ಷ ಯಾವ ರೀತಿ ಇದ್ದರು, ಈ ವರ್ಷ ಯಾವ ರೀತಿ ಸುಧಾರಣೆ ಆದರು ಅನ್ನೋದನ್ನು ಹೇಳ್ತಾ, ಆ್ಯಂಡ್ ಸಿ ವೆದರ್ ಐ ಆಮ್ ಡೂಯಿಂಗ್ ಬೆಟರ್ ಆರ್ ನಾಟ್. ಈಗ ನಾವು ಬೆಟರ್ ಆಗಿದೆಯೋ ಏನಿಲ್ಲ ಅಂದರೆ ಕಂಪೇರ್ ಮಾಡ್ತಾರೆ, ವ್ಯಕ್ತಿಗಳಿಗೆ ಕಂಪೇರ್ ಮಾಡ್ತಾರೆ. ಅಷ್ಟೇ ಇಲ್ಲದೆ ನಾವು ಏನು ಕಂಪೇರ್ ಮಾಡ್ಕೋಬೇಕು ಅಂತಂದರೆ ನಮ್ಮಷ್ಟಕ್ಕೆ ನಾವೇ ಕಂಪೇರ್ ಮಾಡ್ಕೋಬೇಕು, ಇನ್ನೊಬ್ಬರ ಜೊತೆ ಅಲ್ಲ, ನಮ್ಮ ಜೊತೆ ನಾವೇ ಕಂಪೇರ್ ಮಾಡಬೇಕು. ಲಾಸ್ಟ್ ಇಯರ್ ನಾವು ಹೇಗಿದ್ದೀವಿ, ಹೇಗೆ ಕಾರ್ಯ ಮಾಡ್ತಿದ್ದೀವಿ, ಈ ವರ್ಷ ನಾವು ಹೇಗಿದ್ದೀವಿ, ನಾವು ಹೇಗೆ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 5th paragraph. One of the ways in which we can do better is by adding words to our actions and also adding actions to our words. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಒನ್ ಆಫ್ ದ ವೇ ಇನ್ ವಿಚ್ ವಿ ಕ್ಯಾನ್ ಡೂ ಬೆಟರ್, ನಾವು ಒಳ್ಳೆಯ ಕಾರ್ಯವನ್ನು ಮಾಡ್ತೀವಿ. ಬೆಟರ್ ಈಸ್ ಆ್ಯಡಿಂಗ್ ಬೈ ವರ್ಡ್ಸ್. ಈ ಉತ್ತಮ, ಅತ್ಯುತ್ತಮ ಶಬ್ದಗಳು ಇನ್ನೂ ಆ್ಯಡ್ ಮಾಡಬೇಕು. ಎದಕ್ಕೆ ಅಂತಂದರೆ ನಮ್ಮ ಒಂದು ಆ್ಯಕ್ಷನ್ಸ್ ಅಂದರೆ ಕಾರ್ಯಗಳಿಗೆ. ಆ್ಯಂಡ್ ಆಲ್ಸೋ ಆ್ಯಡಿಂಗ್ ಆ್ಯಕ್ಷನ್ಸ್ ಟು ಅವರ್ ವರ್ಡ್ಸ್. ಹೌದು, ಇಲ್ಲಿ ನಡೆದಂತೆ ನುಡಿ, ನುಡಿದಂತೆ ನಡಿ ಅಂತ ಏನು ಹೇಳ್ತೀವಲ್ಲ ಅದನ್ನೇ ಅವರು ಇಲ್ಲಿ ಹೇಳ್ತಾರೆ. ಹೇಳೋದು ಒಂದು, ಮಾಡೋದೊಂದು ಆಗಬಾರ್ದು. ನಾವು ಏನು ನುಡಿತೀವಿ ಅದೇ ಥರ ನಡಿಬೇಕು. ಲೆಟ್ ಮಿ ಟೆಲ್ ಯು ಅಬೌಟ್ ಆ್ಯನ್ ಇನ್ಸಿಡೆಂಟ್. ಇಲ್ಲಿ ಒಂದು ಲೇಖಕರು ಒಂದು ಇನ್ಸಿಡೆಂಟನ್ನು ವ್ಯಕ್ತಪಡಿಸ್ತಾರೆ. ಐ ವಾಸ್ ವೇಟಿಂಗ್ ಫಾರ್ ದ ಲಿಫ್ಟ್. ಲೇಖಕರು ಒಂದು ಲಿಫ್ಟ್ಗಾಗಿ ಕಾಯ್ತಾ ಇದ್ರು. ದ ಲಿಫ್ಟ್ ಕೇಮ್ ಡೌನ್ ಆ್ಯಂಡ್ ಐ ಫೌಂಡ್ ದ್ಯಾಟ್ ದ 2 ಫೆಲೋವರ್ಸ್. ಇಲ್ಲಿ ದ ಲಿಫ್ಟ್, ಅದು ಲಿಫ್ಟ್ಗಾಗಿ ಕಾಯ್ತಾ ಇದ್ರು. ಲಿಫ್ಟ್ ಕೆಳಗಡೆ ಬಂತು. ಐ ಫೌಂಡ್ ದಟ್ 2 ಫೆಲೋಸ್ ಅಂದರೆ ಇಬ್ಬರು ವ್ಯಕ್ತಿಗಳು. ಇಲ್ಲಿ ಫೆಲೋಸ್ ಅಂತ ಬಳಸಬಾರ್ದು ಅಂತ ಲೇಖಕರು ಹೇಳ್ತಾರೆ. ಶುಡಂಟ್ ಐ ಸೇ, ಲೇಖಕರು ಆ ಥರ ಹೇಳೋದಿಲ್ಲ. ಪರ್ಸನ್ಸ್ ಆರ್ ಇವನ್ ಬೆಟರ್, ಜೆಂಟಲ್ ಮ್ಯಾನ್. ನೋಡ್ರಿ, ಇದನ್ನು ಯಾವ ರೀತಿ ಬಳಸಬೇಕು ಶಬ್ದ ಅಂತಂದರೆ ಜೆಂಟಲ್ ಮ್ಯಾನ್ ಅಂತ ಬಳಸಬೇಕು. ಸ್ಟಾರ್ಟೆಡ್ ರಿಮೂವಿಂಗ್ ಪ್ಯಾಕೆಟ್ಸ್ ವಿಚ್ ವೇರ್ ಫುಲ್ಲಿ ಆಕ್ಯುಪೈಯಿಂಗ್ ದ ಲಿಫ್ಟ್. ನೋಡ್ರಿ, ಅಲ್ಲಿ ಏನು ಮಾಡಕತ್ತರು ಅಂತಂದರೆ ಅಲ್ಲಿ ಕೆಲವು ಪ್ಯಾಕೆಟ್ಗಳು ಇದ್ದು ಆ ಲಿಫ್ಟಲ್ಲಿ. ಆ ಪ್ಯಾಕೆಟ್ಗಳನ್ನು ಎಲ್ಲ ಏನು ಮಾಡಿದರು ಅಂತಂದರೆ ರಿಮೂವಿಂಗ್ ಪ್ಯಾಕೆಟ್ಸ್, ಆ ಎಲ್ಲ ಪ್ಯಾಕೆಟ್ಗಳನ್ನು ತೆಗೆದರು. ಆ ಒಂದು ಲಿಫ್ಟ್ ಎಲ್ಲ ಆಕ್ಯುಪೈಯಿಂಗ್ ಎಲ್ಲ ಪೂರ್ತಿ ಆಕ್ರಮಣ ಮಾಡಿತ್ತು ಆ ಪ್ಯಾಕೆಟ್ಗಳು, ಅದನ್ನೆಲ್ಲ ತೆಗೆದರು. ಐ ನೋಟಿಸ್ ದಟ್ ದೇ ಡಿಡ್ ದ ಜಾಬ್ ಫೇರ್ಲಿ ಫಾಸ್ಟ್, ಗಿವಿಂಗ್ ಮೀ ಆನ್ ಇಂಪ್ರೆಷನ್. ನೋಡ್ರಿ,
ಆ ಒಂದು ಕೆಲಸವನ್ನು ಅವರು ಬಹಳಷ್ಟು ವೇಗವಾಗಿ ಮಾಡಿದರು. ಅಷ್ಟೇ ಅಲ್ಲದೆ ಗಿವಿಂಗ್ ಮಿ ಆನ್ ಇಂಪ್ರೆಷನ್, ಅಂತಹ ಒಂದು ಕಾರ್ಯ ಇಂಪ್ರೆಷನ್ ಆಗಲಿ ಅಂಥೇಳಿ ಅವರು ಒಳ್ಳೆಯ ರೀತಿಯಿಂದ ಕಾರ್ಯ ಮಾಡ್ತಿದ್ರು. ಲೇಖಕರು ಅಲ್ಲೇ ವೇಟ್ ಮಾಡ್ತಿದ್ರು, ಆ ಲಿಫ್ಟಲ್ಲಿ ಇದ್ದರು. ದಟ್ ದೇ ಡಿಡ್ ನಾಟ್ ವಾಂಟ್ ಟು ಡಿಲೇ ಮೀ, ನನಗೆ ಲೇಟ್ ಆಗುತ್ತೆ ಅಂಥೇಳಿ ಅವರು ಬೇಗ ಬೇಗ ಕಾರ್ಯವನ್ನು ಮಾಡಿದರು. ಇನ್ ಅ ಲಿಟಲ್ ವೈಲ್, ಕೆಲವು ಸಮಯಗಳ ನಂತರ ದೇ ಫಿನಿಶ್ಡ್ ದ ಜಾಬ್, ತಮ್ಮ ಕೆಲಸವನ್ನು ಮುಗಿಸಿದರು. ಆ್ಯಂಡ್ ಐ ಗಾಟ್ ಇನ್ ಟು ದ ಲಿಫ್ಟ್, ಅವರು ಮತ್ತೆ ತಮ್ಮ ಲಿಫ್ಟಲ್ಲಿ ಹೋದರು. ವೆಂಟ್ ಟು ಮೈ ಟ್ರೈನಿಂಗ್ ಸೆಂಟರ್, ಲೇಖಕರು ಟ್ರೈನಿಂಗ್ ಸೆಂಟರ್ಗೆ ಹೋದರು. ಇನ್ ದ ಕ್ಲಾಸ್ ರೂಮಿಗೆ ಬಂದರು. ಐ ಮೆನ್ಷನ್ ದಿಸ್ ಇನ್ಸಿಡೆಂಟ್ ಆ್ಯಂಡ್ ಆಸ್ಕ್ ದ ಟ್ರೈನೀಸ್, ಅಲ್ಲಿ ಒಂದು ಘಟನೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಲೇಖಕರು. ಅಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಆಸ್ಕ್ ದ ಟ್ರೈನೀಸ್ ಟು ಎಕ್ಸ್ಪ್ಲೇನ್ ಹೌ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ವುಡ್ ಹ್ಯಾವ್ ಬೀನ್ ರೆಂಡರ್ಡ್ ಬೆಟರ್, ಇಂಥ ಒಂದು ಸ್ಥಿತಿಯಲ್ಲಿ ಯಾವ ರೀತಿ ಇದನ್ನು ಉತ್ತಮಪಡಿಸಬಹುದು ಅಂತ ಹೇಳಿ ಲೇಖಕರು ಸುಮ್ಮನೆ ಅಲ್ಲಿ ಇದ್ದಂಥ ಟ್ರೈನೀಸ್ ಅಂದರೆ ಟ್ರೈನಿಂಗ್ ಪಡೆಯುವವರಿಗಾಗಿ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಅಲ್ಲಿ a couple of trainees did mention that the two gentlemen who were among the packets could have said just something like 1 minute sir, not ಇಲ್ಲಿ a couple of trainees did mention that, ಇಲ್ಲಿ ಇನ್ನೂ ಒಂದು ಇಬ್ಬರು ಟ್ರೈನೀಸ್ಗಳು ಏನು ಹೇಳ್ತಾರಪ್ಪ ಅಂತಂದ್ರೆ, ಆ ಇಬ್ಬರು ಜೆಂಟಲ್ಮ್ಯಾನ್ಗಳು ಏನು ಮಾಡಬಹುದಾಗಿತ್ತು ಅಂತಂದರೆ, ಹೂ ವೇರ್ ರಿಮಂಗ್ ದ ಪ್ಯಾಕೆಟ್ಸ್ ಕುಡ್ ಹ್ಯಾವ್ ಸೇಡ್ ಜಸ್ಟ್, ಅವ್ರು ಏನಂತ ಹೇಳ್ಬೋದಾಗಿತ್ತು, ಸಮಥಿಂಗ್ ಲೈಕ್, ಏನು ಹೇಳ್ಬೋದು ಅಂತಂದರೆ 1 minute ಸರ್ ವಿ ವಿಲ್ ಫಿನಿಶ್ ಇನ್ ನೋ ಟೈಮ್, ಏನು ಹೇಳ್ಬೋದಾಗಿತ್ತು ಅಂತಂದರೆ, ಅಲ್ಲಿ ಒಂದಿಬ್ಬರು ಕಪಲ್ ಅಂತ ಹೇಳಿದರೆ ಒಂದಿಬ್ಬರು ಟ್ರೈನೀಸ್ ಏನು ಆನ್ಸರ್ ಮಾಡ್ತಾರೆ ಅಂತಂದರೆ 1 minute ಸರ್ ವಿ ವಿಲ್ ಫಿನಿಶ್ ಆನ್ ನೋ ಟೈಮ್, ಒಂದು ಮಿನಿಟ್ ವೇಟ್ ಮಾಡಿ ಸರ್, ಆದಷ್ಟು ಬೇಗ ಕಾರ್ಯವನ್ನು ಮುಗಿಸ್ತೀವಿ ಅಂತ ಹೇಳಬಹುದಾಗಿತ್ತು. ನೈಸ್ ಆನ್ಸರ್, ಇದು ಒಳ್ಳೆಯ ಉತ್ತರ. ಡೋಂಟ್ ಯು ಅಗ್ರಿ, ಇದನ್ನು ನೀವು ಒಪ್ಪೋದಿಲ್ವಾ ಅಂತ ರೀಡರ್ಸ್ಗೆ ಕೇಳ್ತಾರೆ. ಇಟ್ ವುಡ್ ಹ್ಯಾವ್ ಮೇಡ್ ಅ ಸಚ್ ಎ ಡಿಫ್ರೆನ್ಸ್, ಇಲ್ಲಿ ಒಂದು ಡಿಫ್ರೆನ್ಸ್ ಕಾಣುತ್ತೆ. ಬಟ್ ಅನದರ್ ಟ್ರೈನಿ ಸೇಡ್, ಮತ್ತೊಬ್ಬ ಟ್ರೈನಿ ಏನು ಹೇಳ್ತಾನೆ ಅಂತಂದರೆ, ಯು ಕುಡ್ ಹ್ಯಾವ್ ಥಾಟ್ ಆಫ್ ಲೆಂಡಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ಒಬ್ಬ ಟ್ರೈನಿ ಏನು ಹೇಳ್ತಾನೆ ಅಂತಂದರೆ ಲೇಖಕರಿಗೆ, ಯು ಕುಡ್ ಹ್ಯಾವ್ ಥಾಟ್, ನೀವು ಯೋಚನೆ ಮಾಡಬಹುದಾಗಿತ್ತು, ಲೆಂಡಿಂಗ್ ಅಂದರೆ ಸಹಾಯವನ್ನು ಮಾಡಬಹುದಾಗಿತ್ತು. ಯಾರಿಗೆ ಅಂತಂದರೆ, ಅವರು ಏನು ಪ್ಯಾಕೆಟನ್ನು ಆಯ್ತಾ ಇದ್ರು ಅವರಿಗೆ ನೀವು ಕೂಡ ಹೋಗಿ ಜಾಯ್ನ್ ಆಗಿ ಆ ಒಂದು ಕಾರ್ಯವನ್ನು ನೀವು ಮಾಡಬಹುದಿತ್ತು ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳ್ತಾರೆ. ಸೊ ಟುಮಾರೋ ಐ ವಿಲ್ ಕಂಟಿನ್ಯೂ ದಿಸ್ ಲೆಸನ್, 6th paragraph. Okay. Thank you for watching my video.